ಧರ್ಮಸ್ಥಳ ವಿಚಾರದಲ್ಲಿ ಆಗ್ತಾ ಇರುವಂಥ ಎಲ್ಲ ಘಟನೆಗಳನ್ನು ಗಮನಿಸ್ತಾ ಈ ವಿಷಯ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಅಲ್ಲ, ಇಡೀ ವಿಶ್ವಕ್ಕೆ ಇವತ್ತೇನು ನಮ್ಮೊಂದು ಹಿಂದೂ ಧರ್ಮದ ನಮ್ಮ ಧಾರ್ಮಿಕ ಭಾವನೆಗಳಿಗೆ, ನಮ್ಮ ಪುಣ್ಯಕ್ಷೇತ್ರಗಳ ಮೇಲೆ ಎಡಪಂಥೀಯ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು, ನಗರ ನಕ್ಸಲೀಯರನ್ನುವಂಥ ಒಂದು ಹಣೆಪಟ್ಟಿ ಕಟ್ಕೊಂಡಿರುವಂಥ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಇದೊಂದು ದೊಡ್ಡ ಷಡ್ಯಂತ್ರ. ಈ ಷಡ್ಯಂತ್ರದ ಒಂದು ವಿಚಾರ ಬಯಲಿಗೆ ಬರಬೇಕು ಅಂತೇಳಿ ನಾನು ಬೆಂಗಳೂರು ಮಹಾನಗರದಲ್ಲಿ ವಿಧಾನಸಭೆ ನಡೆಯುವಂಥ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರಿಗೆ ನಾನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಆ ಒಂದು ಇಂಟರ್ವ್ಯೂಗಳಲ್ಲಿ ಪ್ರಮುಖವಾಗಿ ಏನೊಬ್ಬ ಬಳ್ಳಾರಿ ಮೂಲದ ಒಬ್ಬ ಅನ್ಯಮತೀಯ ಸಮೀರ್ ಅನ್ನುವಂಥ ಒಬ್ಬ ವ್ಯಕ್ತಿ, ಒಬ್ಬ ಯುವಕ ಒಂದು ಯೂಟ್ಯೂಬ್ನಲ್ಲಿ ಸೌಜನ್ಯ ಪ್ರಕರಣವನ್ನು ಮಾತಾಡೋದ್ರಿಂದ ಹಿಡಿದು ಇಡೀ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಯಿತು ಅಂತೇಳಿ ಅದನ್ನು ನೆಪ ಇಟ್ಕೊಂಡ್ಬಿಟ್ಟು ಒಬ್ಬ ಯೂಟ್ಯೂಬರ್ಗೆ ಇನ್ನೊಂದು ಇಬ್ಬರು ಮೂವರು ಸಪೋರ್ಟ್ ಮಾಡುವಂಥದ್ದು. ಆನಂತರ ಈ ಫೇಸ್ಬುಕ್ಗಳಲ್ಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಧರ್ಮಸ್ಥಳಕ್ಕೆ ಅಪಖ್ಯಾತಿ ತಗೊಂಡು ಬಂದು ಧರ್ಮಸ್ಥಳಕ್ಕೆ ಹೋಗಿ ಬರುವಂಥ ಭಕ್ತರಿಗೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕಂತೇಳಿ ಏನು ಪ್ರಯತ್ನ ಮಾಡಿದರು. ಆ ಒಂದು ವಿಚಾರದಲ್ಲಿ ಇವತ್ತೇನು ಯೂಟ್ಯೂಬರ್ಸು ಮಾಡಿರುವಂಥ ಒಂದು ಅಪಪ್ರಚಾರ, ಆ ಸುಳ್ಳನ್ನು ನಿಜ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಒಬ್ಬ ಮುಸ್ಲಿದಾರಿ ಒಬ್ಬ ಚಿನ್ನಯ್ಯ ಅನ್ನೊಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು, ಒಬ್ಬ ಸುಜಾತ ಭಟ್ ಅನ್ನುವಂಥ ಒಬ್ಬ ಹೆಣ್ಮಗಳನ್ನು ಕರ್ಕೊಂಡು ಬಂದು ನಾಟಕಗಳನ್ನು ಮಾಡಿ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಮಾಡೋದಕ್ಕೆ ಅವ್ರು ಹೊರಟಿದ್ರು. ಇವತ್ತು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರುಗಳ ಮೂಲಕ SIT ಮೂಲಕ ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂಥದ್ದು ವಿಚಾರ ಅವತ್ತು ನಾನೇನು ಹೇಳಿದೆ ಅದು ಇವತ್ತು ಹೊರಗಡೆ ಬಂದಿದೆ. ಈ ಷಡ್ಯಂತ್ರದ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ IAS ಅಧಿಕಾರಿಯಾಗಿ ಕೆಲಸ ಮಾಡಿರುವಂಥ ಶಶಿಕಾಂತ್ ಸೆಟ್ಟಿಲ್ ಅವರ ಕೈವಾಡೆ ಇದೆ. ಇದೆಲ್ಲದಕ್ಕೂ ಕೂಡ ಮೂಲ ಮತ್ತು ಆ ಮುಸ್ಕುದಾರಿ ಚಿನ್ನಯ್ಯ ಏನಿದ್ದಾನೆ ತಮಿಳುನಾಡಲ್ಲೇ ಸುಮಾರು 11 ವರ್ಷಗಳ ಕಾಲ ನಮ್ಮ ಕರ್ನಾಟಕವನ್ನು ಬಿಟ್ಟು ಹೋಗಿ 11 ವರ್ಷಗಳ ಕಾಲ ಅಲ್ಲೇ ವಾಸ ಇದ್ದಾನಂತೇಳಿ ಮೊದಲು ಹೇಳಿದ್ದು ನಾನು ಇಡೀ ಮಾಧ್ಯಮದಲ್ಲಿ. ಯಾರಿಗೂ ಕೂಡ ಮುಸ್ಕುದಾರಿ ಯಾರು, ಯಾವ ಊರು, ಎಲ್ಲಿಂದ ಅನ್ನೋದು ಗೊತ್ತಾಗಿದೆ. ಆದರೆ ಮುಸ್ಕುದಾರಿ ಮೂಲ ಅವನು ನಮ್ಮ ಕರ್ನಾಟಕದಿಂದ ಹೋಗಿ 11 ವರ್ಷಗಳಿಂದ ತಮಿಳುನಾಡಲ್ಲಿ ವಾಸ ಇದ್ದಾನೆ ಮತ್ತು ನಮ್ಮ ಕರ್ನಾಟಕದಿಂದ ಒಬ್ಬ IAS ಅಧಿಕಾರಿಯಾಗಿ ಎಡಪಂಥೀಯ ವಿಚಾರಧಾರೆಗಳನ್ನೇ ಇಟ್ಕೊಂಡು ಇದೇ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯಾಗಿ ಇಟ್ಕೊಂಡು ಅವರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಕೂಡ ಬಲಪಂಥೀಯ ವಿಚಾರಧಾರೆಗಳು ಮತ್ತು ಹಿಂದೂ ಧರ್ಮದ ಬಗ್ಗೆ ವಿರುದ್ಧವಾಗಿ ಅವರು ಮಾತಾಡೋದ್ರ ಜೊತೆಗೆ, ಸಂಘ ಪರಿವಾರದ ಬಗ್ಗೆ ಮಾತಾಡೋದ್ರ ಜೊತೆಗೆ ರಾಜೀನಾಮೆಯನ್ನು ಕೊಟ್ಟು ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾವ ದೇವರ ಮೇಲೆ ಮತ್ತು ಸನಾತನ ಧರ್ಮದ ಮೇಲೆ ನಂಬಿಕೆ ಇಲ್ಲದೇ ಇರುವಂಥ DMK ಪಕ್ಷದ ಜೊತೆಯಲ್ಲಿ ಅಲಯನ್ಸ್ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂಥ ಸೆಂಥಿಲ್ ಅಂತೇಳಿ ನಾನು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ನಾನು ಹೇಳಿದ್ದೇನೆ. ಇವತ್ತು ನನಗೆ ಭಾಳ ಸಂತೋಷಕರವಾದ ವಿಚಾರ ಏನು ಅಂತಂದರೆ, ಇವತ್ತು ಅದೇ ಶಶಿಕಾಂತ್ ಸೆಂಥಿಲ್ ಬಂದು ಬೆಂಗಳೂರಲ್ಲಿ ನನ್ನ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಕೇಸನ್ನು ಕೂಡ ಅವರು ಇವತ್ತು ಮಾಡಿದ್ರು. ಇವತ್ತು ನಾನು ಕೂಡ ನಮ್ಮ ಬಳ್ಳಾರಿ ಮಾಧ್ಯಮ ಸ್ನೇಹಿತರಿಗೆ ಅರ್ಜೆಂಟಾಗಿ ನಿಮಗೆ ಟೈಮ್ ಕೂಡ ಕೊಡದೇನೆ ಕರೀಲಿಕ್ಕೆ ಕಾರಣ ಏನಂತಂದರೆ, ಅಲ್ಲಿ ಅವರು ಕೇಸ್ ಫೈಲ್ ಮಾಡೋ ವಿಚಾರ ನಮ್ಗೆ ಗೊತ್ತಿತ್ತು. ಆದರೆ ಕೋರ್ಟ್ಗೆ ಹೋಗಿ ಫೈಲ್ ಮೆಟ್ಲತ್ತಿ ಫೈಲ್ ಮಾಡೋವರೆಗೂ ನಮ್ಮಂಗಿಲ್ಲ. ಸೊ ಹಾಗಾಗಿ ಅದು ಮುಗಿದ ತಕ್ಷಣ ನಾನು ಇಲ್ಲಿ ತಮ್ಮನ್ನು, ಯಾಕೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಸೊ ಇಲ್ಲೇ ಬಳ್ಳಾರಿಯಲ್ಲೇ ನಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲ ವಿಷಯ ತಿಳಿಸೋಣ ಅಂತೇಳಿ ನಾನು ಬಂದಿದ್ದೆ. ಸೊ ಹಾಗಾಗಿ ಹೌದು, ಅವರ ಹೆಸರನ್ನು ನಾನು ತಗೊಂಡು, ಯಾಕೆಂದರೆ ಇವತ್ತು ನೀವು ಹಂತ ಹಂತವಾಗಿ ನೋಡಿದರೆ ಇವತ್ತು ಸಮೀರನ್ನು SIT ಅವರು ಕರೀತಾ ಇದ್ದಾರೆ, ಗಿರೀಶ್ ಪಟೇಲ್ ಅವ್ರನ್ನ ಕರೀತಾ ಇದ್ದಾರೆ, ಮಹೇಶ್ ತಿಮ್ಮರುಡಿ ಅವ್ರನ್ನ ಈಗಾಗಲೇ ಬಂಧನೂ ಮಾಡಿದ್ದಾರೆ,
ಮತ್ತು FAT ಅವರು ಕರೀತಾ ಇದ್ದಾರೆ.